ರಾತ್ರಿ ಮಾತ್ರೆ ತಗೊಂಡು ಮಲಗಿದ್ದೆ. ಎಷ್ಟು ಹೊತ್ತಾದ್ರೂ ನಿದ್ದೆನೆ ಬರಲಿಲ್ಲ. ಬಹಳ ಹೊತ್ತಾದ್ಮೇಲೆ ಹಾಗೆ ನಿದ್ದೆ ಹತ್ತು ಬಿಡ್ತು. ಆದ್ರೆ ಒಂದು ಕನಸು ಬಿತ್ತು. ನಾನು ವಿಮಾನದಲ್ಲಿ ಹಾರ್ತಾ ಇದ್ದೀನಿ. ಪಕ್ಕದಲ್ಲಿ ನೋಡಿದ್ರೆ ಅಲಿಕ್ ಪದಮ್ಸಿ ಅವ್ರು ಕುತ್ಕೊಂಡಿದ್ದಾರೆ. ನಮ್ಮ ವಿಮಾನ ಮೋಡಗಳ ಮೇಲೆ ಹಾರ್ತಾ ಇದೆ. ವಿಂಡೋ ಓಪನ್ ಮಾಡಿ ನೋಡಿದ್ರೆ ಇಡೀ ಭೂಲೋಕನೇ ಮೇಲ್ಗಡೆ ಬಂದಂಗೆ ಕಾಣಿಸ್ತಾ ಇತ್ತು. ಪದಮ್ಸಿ ಅವ್ರ ಕಡೆ ತಿರುಗಿ ನೋಡಿದ್ರೆ ಅವ್ರು ತಮ್ಮ ಗಡ್ಡ ಕೆರ್ಕೊಂಡು ನಗುತ್ತಾ ಇದ್ರು. ಮತ್ತೆ ವಿಂಡೋ ಕಡೆ ತಿರುಗಿ ನೋಡಿದೆ, ಇದ್ದಕ್ಕಿದ್ದಂಗೆ ಒಂದು ದೊಡ್ಡ ಬಿಲ್ಡಿಂಗ್ ಕಡೆ ಹೋಗೋಕ್ ಶುರು ಆಯ್ತು. ನನಗೆ ಹೆದರಿಕೆ ಆಗಿ ನಿಲ್ಸಿ ನಿಲ್ಸಿ ಅಂತ ಕೂಗಕ್ ಶುರು ಮಾಡಿದೆ. ಅದರ ವಿಮಾನ ಹೋಗ್ತಾನೇ ಇತ್ತು. ಇನ್ನೇನು ಆ ಬಿಲ್ಡಿಂಗ್ ಹೋಗಿ ಗುದ್ದಬೇಕು ಅಷ್ಟರಲ್ಲಿ ಉಸಿರುಗಟ್ಟಿ ನನಗೆ ಎಚ್ಚರ ಆಗೋಯ್ತು. ಮೇಲೆದ್ದೆ, ಮೈಯೆಲ್ಲ ಬೆವರಿತ್ತು. ಡಾಕ್ಟರ್ ಕೊಟ್ಟಿದ್ದ ಇನ್ನೊಂದು ಮಾತ್ರೆನ ತಗೊಂಡು ಮಲಗಕ್ಕೆ ಟ್ರೈ ಮಾಡಿದೆ. ಎಷ್ಟೇ ಪ್ರಯತ್ನ ಪಟ್ಟರು ನಿದ್ದೆ ಬರಲೇ ಇಲ್ಲ. ನಿದ್ದೆ ಬದಲಿಗೆ ನನ್ನ ಕೆಲಸ, ನನ್ನ ಕಂಪನಿ, ನಾನಾಡೋ ಆ ಹುಚ್ಚು ಮಾತುಗಳು ಇದೇ ನನ್ನ ತಲೆಯಲ್ಲಿ ಕೊರೆಯಕ್ಕೆ ಶುರು ಆಯಿತು. ಕನಸು, ಎಚ್ಚರ ಇದ್ನೋ ಅಥವಾ ಎರಡೂ ಅಲ್ಲದ ಸ್ಥಿತಿಯಲ್ಲಿ ಇದ್ನೋ ಒಂದು ಗೊತ್ತಾಗ್ತಾ ಇರಲಿಲ್ಲ. ಅಷ್ಟರಲ್ಲಿ ಒಂದು ಧ್ವನಿ ಕೇಳಿಸ್ತು. ನಾನು ಗೋಡೆಗೆ ಹಾಕಿದ್ದ ಫೋಟೋದಿಂದ ಅಲಿಕ್ ಪದಮ್ಸಿ ಅವರು ಮಾತಾಡೋಕ್ಕೆ ಶುರು ಮಾಡಿದರು. ಅದೇ ಗಾಂಧಿ ಸಿನಿಮಾದಲ್ಲಿ ಜಿನ್ನಾನ ಪಾತ್ರ ಮಾಡಿದ್ರಲ್ಲ, ಅದೇ ಬೇಸ್ ವಾಯ್ಸಲ್ಲಿ ಮಾತಾಡೋದಕ್ಕೆ ಕೇಳಕ್ಕೆ ಶುರು ಆಯಿತು. ಗೋ ಸ್ಲೋ ಮೈ ಬಾಯ್, ಟೇಕ್ ಇಟ್ ಈಸಿ. ಇನ್ ಪ್ರಿನ್ಸಿಪಲ್ we can go up and up and up, desiring the desire, desiring the desire, desiring the desire. ಆದರೆ in real world there is always limit to everything. There will be a limit to desire. Go slow my boy, take it easy. ಆಮೇಲೆ ಏನೇನಾಯ್ತು ನನಗಂತೂ ನೆನಪಿಲ್ಲ. ಎಚ್ಚರ ಆದಾಗ ನನ್ನ ಮೊಬೈಲು ಹೊಡ್ಕೋತಾ ಇತ್ತು.